ಒನ್ ಇಂಡಿಯಾ ಇನ್ಫೋ ವರ್ಲ್ಡ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಒನ್ ಇಂಡಿಯಾ ಇನ್ಫೋ ವರ್ಲ್ಡ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ವೀರರು ತ್ಯಾಗ ಬಲಿದಾನ ಮಾಡಿದ ಭಾರತೀಯ ಸೈನಿಕರ ಸಾಹಸ ಮರೆಯಾಗಿದೆ ಏನೋ ಎಂಬ ಭಾವನೆ ಆಗಾಗ ಕಾಡುತ್ತಲೇ ಇರುತ್ತೆ. ನಮ್ಮ ದೇಶದ ಇತಿಹಾಸ ಬಹುಮಟ್ಟಿಗೆ ದೆಹಲಿಯ ಸುತ್ತಮುತ್ತಲೇ ಗಿರಿಕಿ ಹೊಡೆಯುತ್ತೇನೋ ಎಂದು ಒಂದು ಕ್ಷಣ ಅನ್ನಿಸಿಬಿಡುತ್ತೆ. ಭಾರತದ ಅನೇಕ ಮಹಾನ್ ವ್ಯಕ್ತಿಗಳ ಜೀವನ, ಅವರ ಸಾಧನೆಗಳನ್ನು ಸಣ್ಣ ಟಿಪ್ಪಣಿಯ ಗಾತ್ರಕ್ಕೆ ಇಳಿಸಿ ಮೊಟಕುಗೊಳಿಸಲಾಗಿದೆಯೇನೋ ಅಂತ ಒಮ್ಮೊಮ್ಮೆ ಹಾಗೆ ತಲೆಯಲ್ಲಿ ಸುಳಿದು ಹೋಗುತ್ತೆ. ಹಾಗೆ ಅನ್ಸೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಸುಮಾರು 900 ಜನ ಭಾರತೀಯ ಸೈನಿಕರು ವಿದೇಶಿ ನೆಲದಲ್ಲಿ ಕಾದಾಡಿ ವೀರ ಮರಣವನ್ನ ಅಪ್ಪಿದ್ದು ಅವರ ಸಾಹಸ ಪರಾಕ್ರಮ ಹೋರಾಟದ ಫಲವಾಗಿಯೇ ಆ ಒಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಆ ಒಂದು ಯುದ್ಧ ಸ್ವಾತಂತ್ರ್ಯದ ಹೆಬ್ಬಾಗಿಲನ್ನ ತೆರೆದು ಬಿಡುತ್ತೆ. ಇಂದಿಗೂ ವೀರ ಮರಣವನ್ನ ಅಪ್ಪಿದ ಆ ಸೈನಿಕರ ಸಮಾಧಿ ಹಾಗೂ ಸ್ಮಾರಕಗಳು ಆ ದೇಶದ ಸರ್ಕಾರದಿಂದ ಸಂರಕ್ಷಿಸಲ್ಪಟ್ಟಿವೆ. ಭಾರತೀಯ ಸೈನಿಕರ ಶೌರ್ಯ, ಸಾಹಸಗಾಥೆ, ಬಲಿದಾನಗಳು ಇಂದಿಗೂ ಅವರು ಹೋರಾಟ ಮಾಡಿರುವ ರಾಷ್ಟ್ರಗಳ ಸ್ಮೃತಿಯಲ್ಲಿ ಜೀವಂತವಾಗಿವೆ. ಆದರೆ ಇದ್ಯಾವುದರ ಬಗ್ಗೆಯೂ ಹೆಚ್ಚು ಪ್ರಚಾರ ಇಲ್ಲ. ನಮ್ಮವರ ತ್ಯಾಗ ಬಲಿದಾನದ ಬಗ್ಗೆ ನಮಗೂ ಸರಿಯಾಗಿ ತಿಳಿದಿಲ್ಲ ಎನ್ನುವುದೇ ಬೇಸರದ ಸಂಗತಿ. ಅದಕ್ಕಾಗಿ ನಾನು ನಮ್ಮ ಭಾರತೀಯ ಸೈನಿಕರ ಸಾಹಸಗಾಥೆ ಮರೆಯಾಗಿದೆಯೇನೋ ಅಂತ ಒಮ್ಮೊಮ್ಮೆ ಅನ್ನಿಸಿಬಿಡುತ್ತೆ ಅಂತ ಹೇಳಿದ್ದು. ಹಾಗಾದರೆ ನಾನು ಅಷ್ಟೊತ್ತಿಂದ ಅದೊಂದು ದೇಶ, ಅದೊಂದು ಯುದ್ಧ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಬೇರೆ ಯಾವುದೂ ಅಲ್ಲ, ಇಸ್ರೇಲ್ ದೇಶ. ಇಸ್ರೇಲ್ನ ಮುಕ್ತಿಗೆ ಭಾರತದ ಸೈನಿಕರು ನೆರವು ನೀಡಿದ ಬಹಳ ಅದ್ಭುತ ರೋಮಾಂಚನಕಾರಿ ಘಟನೆ ಅದು. ಹಾಗಾದರೆ ಆ ಯುದ್ಧ ಯಾವುದು ಅಂತ ನೀವು ಇನ್ನೂ ಯೋಚಿಸ್ತಾ ಇರಬೇಕು. ಅದರ ಬಗ್ಗೆನೂ ಮುಂದೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಇಸ್ರೇಲ್ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೇನೆ, ಕೇಳಿಬಿಡಿ. ಭಾರತ ಹಾಗೂ ಇಸ್ರೇಲ್ ನಡುವೆ ಎಂತಹ ಸಂಬಂಧ ಇದೆ ಅಂದರೆ, ಇಸ್ರೇಲ್ ಭಾರತದ ಅತ್ಯಂತ ವಿಶ್ವಸನೀಯ ಸಹಯೋಗಿ. ಇದನ್ನ ಈ ಹಿಂದೆ ಕಳೆದ 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಸಾಬೀತುಪಡಿಸಿದೆ. ಹೇಗಂದ್ರೆ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಸಮುದಾಯವು ಭಾರತಕ್ಕೆ ಸಹಾಯ ಮಾಡಬಾರದೆಂದು ಒತ್ತಡ ಹೇರಿದ್ರು. ಇಸ್ರೇಲ್ ಮಾತ್ರ ಎಲ್ಲ ಒತ್ತಡಗಳನ್ನು ಕಡೆಗಣಿಸಿ ಭಾರತದ ಯುದ್ಧ ವಿಮಾನಗಳಿಗೆ ಲೇಸರ್ ನಿರ್ದೇಶಿತ ಕ್ಷಿಪಣಿಗಳನ್ನು ಹಾಗೂ ಮೋಟಾರ್ಗಳನ್ನು ನೀಡಿ ತಾನೊಬ್ಬ ಮಹತ್ವಪೂರ್ಣ ಹಾಗೂ ವಿಶ್ವಾಸಿಕ ಸ್ನೇಹಿತ ಎಂದು ಭಾರತದೊಟ್ಟಿಗೆ ನಿಂತಿತ್ತು. 1998ರಲ್ಲಿಯೂ ಕೂಡ ಪೋಖ್ರಾನ್ ಅಣು ಪರೀಕ್ಷೆಯ ಸಂದರ್ಭದಲ್ಲೂ ಇಸ್ರೇಲ್ ಅದನ್ನು ಖಂಡಿಸಲಿಲ್ಲ. ಇಂತಹ ಒಂದು ಅವಿನಾಭಾವ ಸಂಬಂಧ ಇಸ್ರೇಲ್ ಭಾರತದೊಂದಿಗೆ ಹೊಂದಿದೆ. ಭಾರತದೊಂದಿಗಿನ ಇಸ್ರೇಲ್ನ ಈ ಸಂಬಂಧ ಇಷ್ಟು ಗಟ್ಟಿಗೊಳ್ಳುವುದಕ್ಕೆ ವಿಶ್ವದ ಚರಿತ್ರೆಯಲ್ಲಿಯೇ ಯಾರೂ ಮರೆಯಲಾಗದ ಘಟನೆ ಅದಕ್ಕೆ ಕಾರಣ. ಇಸ್ರೇಲ್ ಇದು ಪಶ್ಚಿಮ ಏಷ್ಯಾದ ಪ್ರಾಚೀನ ದೇಶ. ಅಲ್ಲಿ ವಾಸಿಸುವ ಜನರನ್ನ ಯಹೂದಿಗಳು ಅಂತ ಕರೀತಾರೆ. ಅವರ ಭಾಷೆ ಹಿಬ್ರು. ಈ ಯಹೂದಿಗಳು ತಮ್ಮ ಇತಿಹಾಸದ ಬಹುಭಾಗ ವಲಸಿಗರಾಗಿ, ನಿರಾಶ್ರಿತರಾಗಿ ಜೀವಿಸಿದವರು. ಕ್ರಿಸ್ತಪೂರ್ವ 8ರಿಂದ ಹಿಡಿದು ಸುಮಾರು 2000 ವರ್ಷಗಳ ಕಾಲ ಇಸ್ರೇಲನ್ನ ಅನ್ಯ ದೇಶದವರೇ ಆಳಿದ್ದಾರೆ. ಅರಿಸಿಯನ್ನರು, ಬ್ಯಾಬಿಲೋನಿಯನ್ನರು ಹಾಗೂ ಟರ್ಕರು ಆಳಿದ್ದಾರೆ. ಅದರಲ್ಲೂ 402 ವರ್ಷಗಳಂತೂ ಇಸ್ರೇಲ್ ಟರ್ಕಿಯ ವಶದಲ್ಲಿತ್ತು. ಈ ಅವಧಿಯಲ್ಲಿ ಯಹೂದಿಗಳು ಅಮಾನವೀಯ ಹಿಂಸಾಚಾರಕ್ಕೆ ಒಳಗಾಗ್ತಾರೆ. ಯುರೋಪಿನ ವಿವಿಧ ಭಾಗಗಳಿಗೆ ಗುಲಾಮರಾಗಿ ರವಾನೆಯಾಗ್ತಾರೆ. ಸಾಮೂಹಿಕ ಕಗ್ಗೊಲೆ, ನರಸಂಹಾರ, ಹೀಗೆ ಹಿಂಸೆಯನ್ನ ಅನುಭವಿಸುತ್ತಾ ಬದುಕಿದವರು ಯಹೂದಿಗಳು. ಕ್ರಿಸ್ತಶಕ 12ರಲ್ಲಿ ಅರಬ್ಬರ ಆಕ್ರಮಣದ ಕಾಲದಲ್ಲಿ ಪಶ್ಚಿಮ ಏಷ್ಯಾದ ಯಹೂದಿಗಳು ಮಾನವ ಮಾರುಕಟ್ಟೆಗೆ ಉಚ್ಚಾಟಿಸಲ್ಪಡ್ತಾರೆ. ತಮ್ಮ ನಾಡಿನಿಂದ ಉಚ್ಚಾಟಿಸಲ್ಪಟ್ಟ ಯಹೂದಿಗಳ ಪೈಕಿ ಬಹುತೇಕರು ಭಾರತದಲ್ಲಿ ಆಶ್ರಯವನ್ನ ಪಡಿತಾರೆ. ಕೇರಳದ ಕೊಚ್ಚಿ, ಮಹಾರಾಷ್ಟ್ರದ ಅಲಿಭಾಗ್ನಲ್ಲಿ ಸೇರಿದಂತೆ ವಿವಿಧೆಡೆ ವಾಸಿಸ್ತಾರೆ.
ತಮ್ಮ ತಾಯ್ನಾಡನ್ನ ಬಿಟ್ಟು 2500 ವರ್ಷಗಳ ಕಾಲ ಯಹೂದ್ಯರು ಭಾರತದಲ್ಲಿ ವಾಸಿಸ್ತಾರೆ. ಭಾರತದಲ್ಲಿ ಮಾತ್ರ ಅವರಿಗೆ ಗೌರವ ಸಮ್ಮಾನದ ಬದುಕು ದೊರೆತದ್ದು. ಜನಾಂಗೀಯ ಹಾಗೂ ಮತೀಯ ಅಪಮಾನಕ್ಕೆ ಗುರಿಯಾಗದೆ ನೆಮ್ಮದಿಯ ಆಶ್ರಯ ಕಲ್ಪಿಸಿಕೊಟ್ಟ ದೇಶ ಭಾರತ. ಭಾರತದ ದೊರೆಗಳು ಕೂಡ ವಾಸಿಸಲು ಮನೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ. ಭಾರತದಲ್ಲಿ ಸಿಕ್ಕ ಆತಿಥ್ಯ, ಸಮ್ಮಾನ, ಸ್ನೇಹಪೂರ್ಣ ವ್ಯವಹಾರ ಜಗತ್ತಿನ ಬೇರಾವ ದೇಶದಲ್ಲೂ ಸಿಕ್ಕಿಲ್ಲ. ಯಾವಾಗ ಟರ್ಕರ ಕಾಲದಲ್ಲಿ ಯಹೂದಿಗಳು ಅಮಾನವೀಯವಾಗಿ ಹಿಂಸಾಚಾರಕ್ಕೆ ಒಳಗಾಗ್ತಾರೋ ಆಗಲೇ ತಮ್ಮ ಜನ್ಮಭೂಮಿಗೆ ಮರಳಿ ಗೌರವದ ಬದುಕು ನಡೆಸಲು ಯಹೂದಿಗಳು ನಿಶ್ಚಯಿಸ್ತಾರೆ. ಆಗಿಂದ ನಾನು ಒಂದು ಯುದ್ಧ ಅಂತ ಹೇಳ್ತಾ ಇದ್ದೀನಲ್ಲ, ಆ ವಿಷಯಕ್ಕೆ ಈಗ ಬರ್ತೇನೆ ಕೇಳಿ. ಸೆಪ್ಟೆಂಬರ್ ತಿಂಗಳು ಬಂತಂದ್ರೆ ಸಾಕು, ಇಡೀ ಇಸ್ರೇಲ್ ನಮ್ಮ ಭಾರತೀಯ ಯೋಧರನ್ನ ನೆನೆದು ಗೌರವ ಸಲ್ಲಿಸುತ್ತೆ. ಹೈಫಾ ದಿನಾಚರಣೆಯನ್ನ ಆಚರಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ದಿನಾಚರಣೆಯನ್ನ ಆಚರಿಸಿ ಯುದ್ಧ ಸ್ಮಾರಕಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾರೆ. ಹೌದು, ಈ ಹೈಫಾ ಎನ್ನುವ ಯುದ್ಧ ಮಾನವನ ಇತಿಹಾಸದಲ್ಲೇ ಮಹಾನ್ ಯುದ್ಧವೆಂದು ಪರಿಗಣಿಸಲ್ಪಡುವ ವಿಶೇಷ ಕಾರಣಗಳು ಹಾಗೂ ವಾಸ್ತವ ಅಂಶಗಳನ್ನು ಹೊಂದಿದೆ. ಅದರಲ್ಲೂ ನಮ್ಮ ಹೆಮ್ಮೆಯ ಕರುನಾಡಿನ ಸೈನಿಕರ ಪಾತ್ರ ಕೂಡ ಬಹಳ ಮಹತ್ವದ್ದಾಗಿದೆ. ಅಂದ ಹಾಗೆ ಏನಿದು ಹೈಫಾ ಯುದ್ಧ ಅಂತೀರಾ? ಸ್ನೇಹಿತರೆ, ಹೈಫಾ ಎನ್ನುವುದು ಇಸ್ರೇಲ್ನ ಒಂದು ಪ್ರಮುಖ ಬಂದರು ನಗರ. ಕ್ರಿಸ್ತಶಕ 1500ರಿಂದ ಸುಮಾರು 400 ವರ್ಷಗಳ ಕಾಲ ಇಸ್ರೇಲ್ ಒಟ್ಟೋಮನ್ ಟರ್ಕರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಸ್ರೇಲ್ಗೆ ಮುಕ್ತಿ ಕೊಡಿಸುವ ಅಥವಾ ಅನ್ಯರ ಆಳ್ವಿಕೆಯಿಂದ ಬಿಡಿಸಲು ಪ್ರಥಮ ವಿಶ್ವ ಯುದ್ಧದ ಸಂದರ್ಭದಲ್ಲಿ, ಅಂದರೆ ಜುಲೈ 1914ರಿಂದ ನವೆಂಬರ್ 1918ರವರೆಗಿನ ಪ್ರಥಮ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ನೇತೃತ್ವ ಹಾಗೂ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಬ್ರಿಟನ್ ಸಾಮ್ರಾಜ್ಯದ ಭಾಗವಾಗಿದ್ದ ಭಾರತ ಮತ್ತು ಭಾರತದಲ್ಲಿನ ದೇಶೀಯ ಆಶ್ರಿತ ರಾಜರು ಈ ಮಹಾಯುದ್ಧಕ್ಕೆ ಸೈನಿಕೀಯವಾಗಿ, ಆರ್ಥಿಕವಾಗಿ ಮತ್ತು ವಸ್ತು ರೂಪದಲ್ಲಿ ಅಪಾರವಾಗಿ ಸಹಾಯವನ್ನ ಮಾಡ್ತಾರೆ. ರಾಜಸ್ಥಾನದ ಜೋಧ್ಪುರದ ಮಹಾರಾಜ, ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಹಾಗೂ ಹೈದರಾಬಾದ್ನ ನಿಜಾಮ್ರು, ಈ 3 ಸಂಸ್ಥಾನಗಳು ಬ್ರಿಟಿಷ್ ಸೇನೆಯ ಸಹಾಯಕ್ಕಾಗಿ ತಮ್ಮ ಸೈನಿಕರನ್ನ ಕಳುಹಿಸಿಕೊಡ್ತಾರೆ. 15ನೆಯ ಇಂಪೀರಿಯಲ್ ಸರ್ವಿಸ್ ತುಕಡಿಯು ಮೈಸೂರು ಮತ್ತು ಜೋಧ್ಪುರದ ಮಹಾರಾಜರಿಂದ ರವಾನಿಸಲ್ಪಟ್ಟ ಲ್ಯಾನ್ಸರ್ಗಳಿಂದ ಕೂಡಿದ ವಿಶೇಷ ಅಶ್ವದಳ ಹಾಗೂ ಯುದ್ಧ ಕೈದಿಗಳನ್ನು ನಿರ್ವಹಿಸಲು ಹೈದರಾಬಾದಿನ ನಿಜಾಮರಿಂದ ರವಾನಿಸಲ್ಪಟ್ಟ ಸೈನಿಕ ತುಕಡಿಯು ಯುದ್ಧದಲ್ಲಿ ಭಾಗಿಯಾಗುತ್ತೆ. ಈ ಸೈನ್ಯಗಳ ನೇತೃತ್ವ ವಹಿಸಿದವರು ಜೋಧ್ಪುರದ ಮೇಜರ್ ದಳಪತ್ ಸಿಂಗ್ ಶೇಖಾವತ್. ಅದು ಸೆಪ್ಟೆಂಬರ್ 22ರ ರಾತ್ರಿ 1:30 ಸಮಯ. ಟರ್ಕಿಯ ರಕ್ಷಣಾ ಪಡೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಲಘು ವಾಹನಗಳ ತುಕಡಿಯೊಂದು ಈ ಹೈಫಾ ನಗರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗುತ್ತೆ. ಟರ್ಕರ ಬಾಂಬ್ ದಾಳಿ, ಮಷಿನ್ ಗನ್ಗಳ ಗೋಲಿಬಾರ್ನಿಂದ ಬ್ರಿಟಿಷ್ ಸೇನೆ ಹಿಂದೆ ಸರಿಯುತ್ತೆ. ಆದರೆ ನಮ್ಮ ಭಾರತೀಯ ಸೈನಿಕರಿಗೆ ಯುದ್ಧ ಭೂಮಿಯಿಂದ ಹಿಂದೆ ಸರಿದದ್ದು ಎಳ್ಳಷ್ಟು ಹಿಡಿಸೋದಿಲ್ಲ. ಟರ್ಕರ ಆಧುನಿಕ ಶಸ್ತ್ರಗಳ ವಿರುದ್ಧ ಜೋಧಪುರ ಹಾಗೂ ಮೈಸೂರು ಮಹಾರಾಜರ ಸೇನೆ ಅಶ್ವಾರೋಹಿಯಾಗಿ ಕೈಯಲ್ಲಿ ಕೇವಲ ಈಟಿ ಮತ್ತು ಖಡ್ಗಗಳನ್ನು ಹಿಡಿದು ಸೆಪ್ಟೆಂಬರ್ 23ರ ಬೆಳಗಿನ ಜಾವ ಹೈಫಾದ ಕಡೆ ಮುನ್ನುಗ್ಗುತ್ತೆ. ವೈರಿಗಳ ಕಠಿಣ ಪ್ರತಿರೋಧ, ಮಷಿನ್ ಗನ್ಗಳ ಗುಂಡಿನ ಸುರಿಮೆಳೆಯನ್ನ ಲೆಕ್ಕಿಸದೆ ಅವರತ್ತ ಭಾರತೀಯ ಸೈನಿಕರು ಮುನ್ನುಗ್ತಾರೆ. ಸತತ ಯುದ್ಧ ನಡೆಯುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಭಾರತೀಯ ಅಶ್ವದಳ ಟರ್ಕರಿಂದ ಹೈಫಾ ನಗರವನ್ನು ವಶಪಡಿಸಿಕೊಳ್ಳುತ್ತೆ. 1352 ಜನ ಯುದ್ಧ ಕೈದಿಗಳು, 17 ಬಂದೂಕು, 11 ಮಷಿನ್ ಗನ್ಗಳನ್ನು ವಶಪಡಿಸಿಕೊಳ್ತಾರೆ. ಮೈಸೂರು ಲ್ಯಾನ್ಸರ್ಗಳು ಕಲ್ಲು ಬಂಡೆಗಳಿಂದ ಕೂಡಿದ ಪರ್ವತದ ಇಳಿಜಾರನ್ನ ಕ್ರಮಿಸಿದರೆ ಜೋಧಪುರದ ಸೇನೆ ಭೂಮಿ ಕಂಪಿಸುವಂತೆ ತಮಗೆದುರಾದ ಸೈನಿಕರನ್ನ ಖಡ್ಗ ಈಟಿಗಳಿಂದ ತೆಗೆದು ಮುನ್ನುಗ್ತಾರೆ. ಈ ಯುದ್ಧದಲ್ಲಿ ಮೇಜರ್ ದಳಪತ್ ಸಿಂಗ್ ಶೇಖಾವತ್ ವೀರ ಮರಣವನ್ನ ಅಪ್ತಾರೆ.
ಬ್ರಿಟಿಷ್ ಸರ್ಕಾರ ಯುದ್ಧ ಭೂಮಿಯಲ್ಲಿ ಮರಣವನ್ನಪ್ಪಿದ ದಳಪತ್ ಸಿಂಗ್ ಶೇಖಾವತ್ ಅವರಿಗೆ ಅವರ ಸಾಹಸಕ್ಕೆ ಇಂದಿನ ಪರಮವೀರ ಚಕ್ರಕ್ಕೆ ಸಮನಾದ ಮಿಲಿಟರಿ ಕ್ರಾಸ್ ಎಂಬ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಅವರನ್ನು ಹೀರೋ ಆಫ್ ಹೈಫಾ ಎಂಬ ಬಿರುದಿನಿಂದ ಗೌರವಿಸುತ್ತೆ. ಈ ಯುದ್ಧದಲ್ಲಿ ಭಾಗಿಯಾದ ಸೈನಿಕರನ್ನೆಲ್ಲ ಗೌರವಿಸುತ್ತೆ. ಭಾರತೀಯ ಸೈನಿಕರು ಹೈಫಾ ನಗರವನ್ನು ಟರ್ಕರಿಂದ ಮುಕ್ತಿಗೊಳಿಸಿದ್ದಾರೆಂಬ ಸುದ್ದಿ ಯುರೋಪ್ ಸೇರಿದಂತೆ ಇತರೆಡೆಗಳಲ್ಲಿ ವಾಸಿಸುತ್ತಿದ್ದ ಯಹೂದಿಗಳ ಕಿವಿಗೆ ಬೀಳುತ್ತೆ. ಯಹೂದಿಗಳು ಸಂತಸ ಸಂಭ್ರಮದಿಂದ ಸ್ವಾಗತಿಸ್ತಾರೆ. 1919ರಿಂದ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೈಫಾ ನಗರಕ್ಕೆ ಬಂದಿಳಿತಾರೆ. 2000 ವರ್ಷಗಳಿಂದ ತಮ್ಮ ಜನ್ಮಭೂಮಿಯಿಂದ ದೂರವೇ ಉಳಿದಿದ್ದ ಯಹೂದಿಗಳು ವಾಪಸ್ಸು ತವರು ಸೇರೋದಕ್ಕೆ ಶುರು ಮಾಡ್ತಾರೆ. 1948ರಲ್ಲಿ ಸ್ವತಂತ್ರ ಇಸ್ರೇಲ್ ಸ್ಥಾಪನೆಗೆ ಹೈಫಾ ಯುದ್ಧ ಮುಖ್ಯ ಕಾರಣವಾಗುತ್ತೆ. ಇಸ್ರೇಲ್ನ ಸ್ವಾತಂತ್ರ್ಯಕ್ಕೆ ಹೈಫಾ ಯುದ್ಧ ಹೆಬ್ಬಾಗಿಲಾಗುತ್ತೆ. ನಮ್ಮ ಭಾರತೀಯ ಸೈನಿಕರ ಬಲಿದಾನ ಇಸ್ರೇಲ್ ಸ್ವಾತಂತ್ರ್ಯದ ಹೆಬ್ಬಾಗಿಲಿಗೆ ತೋರಣವಾಗಿದೆ. ಈಗ ಕಳೆದ 2018ಕ್ಕೆ ಈ ಯುದ್ಧ ನಡೆದು 1 ಶತಮಾನ ಗತಿಸಿ ಹೋಗಿದೆ. ಇಂದಿಗೂ ಈ ಯುದ್ಧ ವಿಶ್ವದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಭಾರತೀಯ ಯೋಧರಿಗೆ ಒಂದು ನಮನ ಸಲ್ಲಿಸೋಣ, ಅವರಿಗೆ ಒಂದು ಸಲಾಂ ಹೇಳೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ. ಮುಂದೆ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನೀವು ಇನ್ನೂ ನಿಮ್ಮ ಒನ್ ಇಂಡಿಯಾ ಇನ್ಫೋವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ಕಾರ.